ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನೀತಾ ವಿನಯ್. ಇವತ್ತು ನಾವು ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ, ಕೇರಳ ಬಾರ್ಡ್ರು. ಸೊ ಅದಕ್ಕೆ ನೋಡಿ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ 3 ಗಂಟೆಗೆ ಎದ್ದಿದೆ. ಎಷ್ಟು ಚೆನ್ನಾಗಿ ಪೂಜೆ ಆಗಿದೆ ನೋಡಿ, ತುಂಬ ಖುಷಿ ಆಗುತ್ತೆ ಬೆಳಗ್ಗೆ ಹೊತ್ತು ಇಷ್ಟು ಚೆನ್ನಾಗಿ ಪೂಜೆ ಆದರೆ. ಬನ್ನಿ ಇವತ್ತಿನ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ನನ್ನ ಬರ್ಡೇ ಕೂಡ. ಸೊ ಬರ್ಡೇ ದಿವಸನೇ ನಾವು ಕೊಟ್ಟಿರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ತುಂಬ ಖುಷಿ ಆಗ್ತಾಯಿದೆ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಯ್ ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ನೋಡಿ ಹೊರಟ್ವಿ. ಇವಾಗ ನಾವು ನಮ್ಮ ಕಾರಲ್ಲೇ ಹೋಗ್ತಾಯಿದ್ದೀವಿ. ಸೊ ನಾವು ಹೋಗ್ತಾ ಇರೋದು ಒಟ್ಟು 35 ಜನ. ಸೊ ಇಲ್ಲಿಂದ ನಾನು ನನ್ನ ಅತ್ತೆ, ನನ್ನಿಬ್ಬರು ಮಕ್ಕಳು, ನನ್ನ ನೇಬರ್ ಇದ್ದಾರೆ. ಅವರು ನನ್ನ ನೇಬರ್ಗಿಂತ ನನ್ನ ತಂಗಿ ಅಂತಲೇ ಹೇಳ್ಬೋದು, ಕ್ಲೋಸ್ ಫ್ರೆಂಡು ಎರಡೂ ಸಹ. ಒಟ್ಟು ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ ಇವತ್ತೆಲ್ಲರೂ ಹೋಗ್ತಾಯಿದ್ದೀವಿ. ಒಟ್ಟು 35 ಜನ ಹೋಗ್ತಾಯಿದ್ದೀವಿ. ಸೊ ನಮ್ಮ ಕಾರಲ್ಲೇ ಹೋಗ್ತಾ ಇರೋದು. ಸೊ ನೋಡಿ ಹೊರಟ್ವಿ ನಾವು ಬೆಳಗ್ಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಸೊ ಅಲ್ಲಿ ಬಸ್ ಬರುತ್ತೆ ನಮಗೆ, ಅಲ್ಲಿಂದ ನಮಗೆ ಪಿಕಪ್ ಇದೆ. ಸೊ ನೋಡಿ ಬೆಳಗ್ಗೆ ಅಂತೂ ವ್ಯೂ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಬೆಟ್ಟ ಎಲ್ಲ. ಸೊ ಸಕ್ಕತ್ತಾಗಿತ್ತು. ಸೊ ನಾವು ಅಲ್ಲಿ ಮಳೆ ಅಂತೆ, ಗೊತ್ತಿಲ್ಲ ನಮಗೂ ಹೇಗೆ ಇರುತ್ತೋ ಇವತ್ತು ವೆದರು ಅಂತ ಗೊತ್ತಿಲ್ಲ. ಸೊ ವಿಡಿಯೋದಲ್ಲಿ ಏನೇನೋ ಪೋಸ್ಟ್ ಮಾಡ್ತಾಯಿದ್ದಾರೆ, ಲಾಗ್ಸ್ ಎಲ್ಲ ನೋಡಿ ಒಂಥರ ಭಯನೂ ಆಗ್ತಾಯಿದೆ. ಸೊ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾಯಿದ್ದೀವಿ, ದರ್ಶನ ಮಾಡೋಣ ಅಂತ. ನೋಡೋಣ ಬನ್ನಿ ಇವತ್ತು ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ನೋಡಿ ಸಿಟಿನಲ್ಲಿ ಪ್ಯಾಲೇಸ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡಿ ಬೆಳಗ್ಗೆ ಹೊತ್ತು ಮಾರ್ನಿಂಗು ನಾವು ಹೊರಟಾಗ 6:30 ಆಗಿತ್ತು. ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಸಿಟಿನಲ್ಲಿ, ತುಂಬ ಚೆನ್ನಾಗಿತ್ತು. ಬನ್ನಿ ನಮ್ಮ ಪ್ರಯಾಣ ಇವತ್ತು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನನ್ನ ವೀಡಿಯೋದಲ್ಲಿ ಏನಾರ ಒಂದು ತಪ್ಪಾಗಿದ್ರೆ, ಮಾತಾಡೋದ್ರಲ್ಲಿ ಮಿಸ್ಟೇಕ್ ಆಗಿದ್ರೆ ಕ್ಷಮೆ ಇರಲಿ. ನೋಡಿ ಇವಾಗ ನಾವು ಸಿಟಿ ಸರ್ಕಲಿಗೆ ಬಂದ್ವಿ. ಇನ್ನೊಂದು 5 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಲ್ಲಿ. ಮತ್ತು ನೀವು ಯಾರ್ಯಾರೆಲ್ಲ ಕೊಟ್ಟಿವ್ರಿಗೆ ಬಂದ್ರಿ, ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಾವು ಬಂದ್ವಿ ನೋಡಿ, ಇಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಇದೇ ಸೆಂಟರು, ನಾವು ಇಲ್ಲಿಂದನೇ ಪೂಜೆ ಮಾಡ್ಕೊಂಡು ಇವಾಗ ಹೊರಡಬೇಕು. ಬನ್ನಿ ನಮ್ಮ ಜರ್ನಿ ನೋಡಿ, ಎಲ್ಲರೂ ಬಂದಿದ್ದಾರೆ ಆಲ್ಮೋಸ್ಟು. ಇದೇ ನಮ್ಮ ಬಸ್ಸು. ನನ್ನ ಮಗಳು ನೋಡಿ ಹೂವು ಎಲ್ಲ ಇದು ಮಾಡ್ತಿದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಇಷ್ಟು ಜನನೂ ಇವತ್ತು ಹೊರಡ್ತಾ ಇದ್ದೀವಿ. ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಊಟ ಎಲ್ಲ ಇವ್ರದೇ. ಸೊ ನನ್ನ ಫ್ರೆಂಡು ಸಿಸ್ಟರೇ ಮಾಡ್ತಾ ಇರೋದು. ಬನ್ನಿ ಇವರು ಫ್ರೆಂಡ್ ಗ್ರೂಪ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ. ಇವಾಗ ನಾವು ಹೊರಟ್ವಿ, ಅಲ್ಲಿಂದ ಪೂಜೆ ಎಲ್ಲ ಮುಗೀತು. ನಾನು ಫಸ್ಟ್ ಸೀಟಲ್ಲೇ ನಾನು ಕೂತಿದ್ದೆ, ನೆಕ್ಸ್ಟ್ ನನ್ನ ಅತ್ತೆ. ಸೊ ಇವತ್ತು ನನ್ನ ಬರ್ಡೇ ಇತ್ತು. ಸೊ ಬರ್ಡೇ ದಿನ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದು, ತುಂಬ ಖುಷಿ ಆಗ್ತಾಯಿದೆ. ಸೊ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಸೊ ಇವತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಕೊಂಡಿದ್ದ. ಅದನ್ನ ಬಿಟ್ಟು ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಅದ್ರೂ ನನ್ನ ಇಷ್ಟ ದೇವರು ಶಿವ. ಸೊ ಬರ್ಡೇದು ನಾನು ದೇವ್ರಿಗೆನೆ ನನ್ನ ಬರ್ಡೇ ಸೆಲೆಬ್ರೇಷನ್ ಆಗ್ತಾ ಇದೆ. ಸೊ ಅದರಿಂದ ತುಂಬ ಖುಷಿಯಾಗಿದೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹೊಸ ಫ್ರೆಂಡ್ಸ್ ಪರಿಚಯ ಆದ್ರು ನಿಮಗೆ? ಹೌದು, ತುಂಬ ಜನ ಹೊಸ ಫ್ರೆಂಡ್ಸ್ ಎಲ್ಲ ಪರಿಚಯ ಆಗಿದ್ದಾರೆ. ಮುಂದಕ್ಕೆ ಹೀಗೆ ಜರ್ನಿ ನಡೀತಾ ಇರ್ಲಿ, ಹೀಗೆ ಹೋಗ್ತಾ ಇರೋಣ. ದೇವಸ್ಥಾನ ಸುತ್ತೋಣ ಒಂದು ಕಡೆಯಿಂದ. ಖಂಡಿತ ದೇವಸ್ಥಾನದಿಂದ ಶುರು ಮಾಡಿದೀವಿ, ದೇವಸ್ಥಾನ ಎಲ್ಲ ಕಡೆ ಹೋಗೋಣ. ನೆಕ್ಸ್ಟ್ ಎಲ್ಲ ಕಡೆನ ಇದೇ ತರ ದೇವಸ್ಥಾನ. ಖಂಡಿತ ಥೈಲ್ಯಾಂಡ್ ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಎಲ್ರು. ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ. ಎಲ್ಲರೂ ಕೊಟ್ಟಿಯಾಗಿ ಹೋಗ್ತಾ ಇದೀವಿ. ಪ್ರಯಾಣ ಎಲ್ಲರಿಗೂ ಹರ ಹರ ಮಹಾದೇವ್. ಸೊ ನನ್ನ ಬರ್ಡೇ ದಿನ ಅವತ್ತು ಇನ್ನೂ ಇಬ್ಬರದ್ದು ಬರ್ಡೇ ಇತ್ತು. ಸೊ ಅವರು ಮಾತಾಡಿದ್ರು, ತುಂಬ
ಖುಷಿಯಾಗಿತ್ತು ಇವ್ರ ಜೊತೆ ಫ್ರೆಂಡ್ಶಿಪ್ ಎಲ್ಲ. ನಾವು ನಾಗರಹೊಳೆ ರೂಟಲ್ಲಿ ಹೋಗಿದ್ದು. ಸಖತ್ತಾಗಿದೆ ನೋಡಿ, ವ್ಯೂ ಅಂತೂ ಸಖತ್ತಾಗಿದೆ. ಮನೆ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ನೋಡಿ ಗ್ರೀನರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಜರ್ನಿ ಬೇಗ ಇದಾಗಲಿ ಅಂತ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನಂತೂ ನನ್ನ ಮಗಳನ್ನ ಕರ್ಕೊಂಡು ಕೂತ್ಕೊಂಡಿದ್ದೆ. ಸೊ ಆಮೇಲೆ ಸ್ವಲ್ಪ ಹೊತ್ತು ಹೋದ್ಮೇಲೆ ನನ್ನ ಮಗಳು, ಚಿಕ್ಕ ಮಗಳು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ಲು. ನನ್ನ ದೊಡ್ಡ ಮಗಳು ಬಂದು ಹಿಂದೆ ಸೇರ್ಕೊಂಡು ಬಿಟ್ಟಿದ್ಲು, ಅವಳಿಗೆ ಸೀಟ್ ಹಿಂದೆನೇ ಸಿಕ್ಕಿದ್ದು. ಸೊ ತುಂಬ ಚೆನ್ನಾಗಿತ್ತು ಗ್ರೂಪು. ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಹೋಗ್ತಾಯಿದ್ದೀವಿ. ಊಟ ಕೂಡ ಇವ್ರದ್ದು, ತಿಂಡಿನೂ ಇವ್ರದ್ದೇ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಕೆಲವರು ಹೇಳ್ತಾಯಿದ್ರು 6 hours ನಿಲ್ಲಬೇಕಂತೆ ದರ್ಶನಕ್ಕೆ ಅಂತ, ಎಲ್ಲ ಗೊತ್ತಿಲ್ಲ. ಹೋಗ್ತಾಯಿದ್ದೀವಿ, ನೋಡೋಣ ಬನ್ನಿ ಹೇಗಿರೋ. ಮಳೆ ಬರ್ತಿತ್ತು, ನಾವು ಹೊರಟಾಗೇ ಮಳೆ ಬರ್ತಿತ್ತು. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಯಾರ್ಯಾರು ಕೊಟ್ಟಿವ್ರಿಗೆ ಹೋಗಿದ್ದೀರೋ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಿಮ್ಮ ಜರ್ನಿ ಹೇಗಿತ್ತು ಅಂತಲೂ ಹೇಳಿ ನನಗೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರೆ ಎಲ್ಲ, ಬಟ್ ನಾನಂತೂ ಆಗಲಿಲ್ಲ. ನನಗೆ ನೋಡಿ ಎಲ್ಲ ಗ್ರೀನರೀಸು ತುಂಬ ಚೆನ್ನಾಗಿತ್ತು. ನನಗೆ ಮನೆಗಳೇ ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ ನೋಡಿ, ವ್ಯೂ ಅಂತೂ ಸಖತ್ತಾಗಿತ್ತು. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಮನೆಗಳು, ಸಖತ್ತಾಗಿದೆ ಮನೆಗಳು. ನೋಡ್ತಾ ಇದ್ದೀರಲ್ವ ಹೇಗಿದೆ ನೋಡಿ ಮನೆ, ಎಲ್ಲ ಇಂಚಿನ ಮನೆಗಳು. ಬಟ್ ತುಂಬ ಚೆನ್ನಾಗಿದೆ, ಆಶ್ಚರ್ಯ ಆಗುತ್ತೆ ಅಂಥ ಇದರಲ್ಲೂ ಇಷ್ಟು ಚೆನ್ನಾಗಿ ಮನೆ ಕಟ್ಸಿದಾರಲ್ಲ. ಸಖತ್ತಾಗಿದೆ ಮನೆಗಳು. ವ್ಯೂ ಅಂತೂ ಸಖತ್ತಾಗಿತ್ತು, ತುಂಬ ತಣ್ಣಗಿತ್ತು. ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ. ಬಟ್ ನಾನು ಚಿಕ್ಕ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಅವಳು ಬರೀ ಎತ್ಕೋ ಅಂತಲೇ ಇದು ಮಾಡಿದ್ಲು, ಯಾರ ಹತ್ರನೂ ಇಲ್ಲಿ ನೋಡ್ಬೋದು ಆನೆಗಳು, ಸುಮಾರು ಆನೆಗಳು ನೋಡಿದ್ವಿ ನಾವು. ಆನೆಗಳು ಒಂದೇ ಇಲ್ಲ, ಸುಮಾರು ಪ್ರಾಣಿಗಳು ನೋಡಿದ್ವಿ. ಸೊ ಇವಾಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಸೊ ನನ್ನ ಮಗಳು ಎದ್ರುಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಒಂದು ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ವ್ಯೂ ಅಂತೂ ಸಖತ್ತಾಗಿದೆ. ಅದು ಸ್ವಲ್ಪ ಭಯನೂ ಆಗುತ್ತೆ. ಫುಲ್ಲು ಘಾಟ್ ಸೆಕ್ಷನು, ಅಂದರೆ ರೋಡು ಮಾತ್ರ ತುಂಬಾ ಚಿಕ್ಕದು. ಇಲ್ಲಿ ಇದೇನೆಂದರೆ ಹಾರನ್ ಮಾಡೋಂಗಿಲ್ಲ, ಮ್ಯೂಸಿಕ್ ಪ್ಲೇ ಮಾಡೋಂಗಿಲ್ಲ. ಬಂದೇ ಬಿಡ್ತು ದೇವಸ್ಥಾನ. ಅದು ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಇದೆ ನೋಡಿ, ಅದು ಹೂವು ಅಂತಾರಲ್ಲ, ಸೊ ಇಲ್ಲೆಲ್ಲ ಇದೆ ನೋಡಿ. ಇದು ನೋಡಿ ಎಷ್ಟೊಂದಿದೆ. ಸೊ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹೇಳಿದ್ನಲ್ಲ, ನನ್ನ ಮಗನ್ನ ನಾನು ಎತ್ಕೊಂಡೇ ಇದ್ದೆ. ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಅಷ್ಟು ದೂರ ಹೋಗಿರೋದವಳು, ಸ್ವಲ್ಪ ಹೆದರ್ತಾ ಇದ್ಲು. ಅದು ನನ್ನ ಹಸ್ಬೆಂಡ್ ಬೇರೆ ಬಂದಿರಲಿಲ್ಲ. ಸೊ ಅದು ಸ್ವಲ್ಪ ದೂರ ನನ್ನ ಮಗಳು ದೊಡ್ಡ ಮಗಳು ಎತ್ಕೊಂಡ್ಳು, ನನ್ನ ಅತ್ತೆ ಎತ್ಕೊಂಡ್ಳು. ಸೊ ಫ್ರೆಂಡ್ಸ್ ಗ್ರೂಪ್ ಅಂತೂ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿಸಿದ್ರು, ತುಂಬ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಇರ್ಬೋದು, ಒಂದು ನಿರ್ಮಲಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅವರಿಂದ ನಾವು ಕೊಟ್ಟಿವ್ರಿಗೆ ಹೋಗೋಕ್ಕಾಯಿತು, ದೇವ್ರ ದರ್ಶನ ಸಿಕ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ. ಸೊ ನಾವು ಹೋದಾಗ ಅಷ್ಟು ಮಳೆ ಇರಲಿಲ್ಲ, ಮಳೆನೂ ಇತ್ತು, ಸಣ್ಣ ಮಳೆ, ಬಿಸಿಲಿತ್ತು. ಸೊ ಕಲ್ಲು ಅಂದರೆ ಕಲ್ಲು ಫ್ರೆಂಡ್ಸ್, ನನ್ನ ಪಾಪ ನಡೆಯೋಕ್ಕೆ ಆಗಲಿಲ್ಲ. ನನ್ನ ಚಿಕ್ಕ ಮಗಳಿಗಂತೂ ನಡೆಯೋಕ್ಕೆ ಆಗಲಿಲ್ಲ. ನನ್ನ ದೊಡ್ಡ ಮಗಳು ಪಾಪ ಕಷ್ಟಪಟ್ಟು ಒಳ್ಳೆ ಎತ್ಕೊಂಡು ಬರ್ತಿದ್ದು. ಬಟ್ ಖುಷಿ ಇದೆ, ದೇವಸ್ಥಾನಕ್ಕೆ ಹೋಗಿದ್ದಲ್ವ, ತುಂಬ ಖುಷಿ ಇದೆ. ಬಟ್ ನೋಡಿ ಈ ಥರ ಇದೆ ಕಲ್ಲೆಲ್ಲ, ಇದ್ರ ಮೇಲೆ ನಾವು ನಡ್ಕೊಂಡು ಹೋಗಬೇಕು ನೋಡಿ. ಇವಂತೂ ಸಖತ್ತಾಗಿದೆ. ಈ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಮೇಲತ್ತಿ ದರ್ಶನಕ್ಕೆ ಹೋಗಬೇಕು. ಇದೆಲ್ಲ ಬೇರೆ ಗಂಡು ಮಕ್ಕಳದು ಒಂದು ಇದಿತ್ತು, ಲೇಡೀಸ್ದು ಒಂದಿತ್ತು. ಚಿಕ್ಕ
ಮತ್ತು ರಶ್ ಇತ್ತು, ಚೆನ್ನಾಗಿತ್ತು. ಅಗ್ನಿಕೊಂಡ ಇದು ಎಷ್ಟು ರಶ್ ಇದೆ ಅಂತ. ಸಿಕ್ಕಾಬಟ್ಟೆ ರಶ್ ಇತ್ತು, ಎಷ್ಟು ಜನ ಇದ್ದಾರೆ, ಸಿಕ್ಕಾಬಟ್ಟೆ ಜನ ಇದ್ದಾರೆ. ಈ ನೀರಲ್ಲೇ ನಾವು ನಡ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿತ್ತು, ಕಷ್ಟ ಅನಿಸ್ಲಿಲ್ಲ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಕೆಲವರು ವೀಡಿಯೋದಲ್ಲೆಲ್ಲ ಹೆದರಿಸ್ಬಿಟ್ಟಿರ್ತಾರೆ, ಹಿಂಗಿರುತ್ತೆ ಹಂಗಿರುತ್ತೆ, ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಅವೆಲ್ಲ ಏನೂ ಗಲಾಟೆ ಮಾಡಿಲ್ಲ. ನೀವು ಬದ್ಧತೆಗೆ ಇಟ್ಕೋಬೇಕು. ಯಾರೂ ನಮಗೇನೂ ತೊಂದರೆ, ಯಾರೂ ನೂಕೋದು ಅವೆಲ್ಲ ಏನೂ ಇಲ್ಲ. ಇಲ್ಲಿ ಗಂಧ ತೆಗೆದಿದ್ದೀವಿ, ಯಾರ್ಯಾರೆಲ್ಲ ಇದು ಮಾಡಿದ್ರೆ ಇಲ್ಲಿ ಗಂಧ ತೆಗೆದಿಟ್ಕೊಂಡು ಕೆಲವು ವಿಡಿಯೋದಲ್ಲೆಲ್ಲ ತುಂಬ ಎದುರಿಸ್ತಾ ಇದ್ರು, ತಳ್ತಾರೆ, ಬೈತಾರೆ. ಏನೂ ಆಗಿಲ್ಲ. ದಯವಿಟ್ಟು ನೋಡಿ, ಆನೆ ಬಂತು. ಈ ಆನೆನಲ್ಲೇ ಉತ್ಸವ ಮಾಡ್ತಾರೆ, 3 ಸುತ್ತು ಉತ್ಸವ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ನೋಡಿ ನೀವು ಕೂಡ. ಈಗ ಸ್ಟಾರ್ಟ್ ಆಗ್ತಾ ಇದೆ. ಈ ಉತ್ಸವ ನೋಡೋದಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಒಂದು ಬೆಳ್ಳಿದು, ಒಂದು ಚಿನ್ನದ್ದು. ನಮಗಂತೂ ತುಂಬ ಬೇಗ ಅಂದರೆ ಬೇಗ ದರ್ಶನ ಆಯಿತು. ನಮಗೆ 1/2 ಅವರಲ್ಲೇ 2 ಸಲ ನಾವು ದರ್ಶನ ಮಾಡಿದ್ವಿ. ಕೆಲವರು ಹೇಳ್ತಾರೆ 6 ಅವರ್ ನಿಂತ್ಕೋಬೇಕು, 7 ಅವರ್ ನಿಂತ್ಕೋಬೇಕು. ಅವೆಲ್ಲ ಸುಳ್ಳು. ನಮಗೆ 1/2 ಅವರಲ್ಲೇ 2 ಸಲ ದರ್ಶನ ಆಯಿತು. ಒಂದು ಹೇಳ್ತೀನಿ, ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲರೂ ಯಾರೇ ಆದರೂ ಅಷ್ಟೇ, ಅಲ್ಲಿ ಏನು ನಡೆಯುತ್ತೋ ಅದನ್ನೇ ನಿಜ ಹೇಳಿ. ಯಾರೂ ತಪ್ಪಾಗಿ ಹೇಳಬೇಡಿ. ಎಲ್ಲ ದೇವರು ಒಂದೇ. ನಮಗೆ 1/2 ಅವರಲ್ಲಿ 2 ಸಲ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಯಾರೂ ಏನೂ ತೊಂದರೆ ಕೊಡಲಿಲ್ಲ ನಮಗೆ. ಅಂದರೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ದೇವಸ್ಥಾನದ ಹತ್ರ. ಅಂದರೆ ಆ ದೇವಸ್ಥಾನದ ಬಗ್ಗೆ ಯಾರ್ಯಾರೋ ಕೆಟ್ಟದಾಗೆಲ್ಲ ವೀಡಿಯೋ ಹೇಳ್ತಾ ಇದ್ದಾರೆ, ಬರ್ತಾಯಿದೆ ಅಂತ ಅವರು ತುಂಬ ಇದು ಮಾಡ್ತಾರೆ. ಅಂದರೆ ಅಲ್ಲಿ ಮಡಿ ಜಾಸ್ತಿ, ಹಂಗಂತ ಯಾರಿಗೂ ಏನೂ ಅವರು ತೊಂದರೆ ಕೊಡಲ್ಲ. ಬನ್ನಿ, ಕ್ಲೀನಾಗಿ ದರ್ಶನ ಮಾಡಿ ಹೋಗಿ ಅಂತಲೇ ಅವರು ಹೇಳೋದು. ದೇವ್ರ ಕಣ್ಣು ತುಂಬ ದರ್ಶನ ಮಾಡ್ಕೊಳ್ಳಿ ಹೋಗಿ ಅಂತಾರೆ. ಬಟ್ ಗಲಾಟೆ ಮಾಡಬೇಡಿ, ಗಲೀಜು ಮಾಡಬೇಡಿ ಅಂತಲೇ ಹೇಳೋದು. ಅಲ್ಲಿ ಪಾಪ ಹೋಗಿದ್ದ ಜನನೇ ತುಂಬ ಗಲೀಜು ಮಾಡ್ತಾರೆ. ಬಟ್ ಅವರು ಎಷ್ಟು ಅಂತ ಮೇಂಟೈನ್ ಮಾಡ್ತಾರೆ ಹೇಳಿ. ಎಲ್ಲರೂ ಕೇಳ್ಕೊಳ್ಳೋದಷ್ಟೇ, ದೇವಸ್ಥಾನಕ್ಕೆ ಹೋದವರು ಕ್ಲೀನಾಗಿ ಮೇಂಟೈನ್ ಮಾಡಿ. ಸ್ನಾನ ಮಾಡೋದು ಬಟ್ಟೆ ಅಲ್ಲೇ ಬಿಸಾಕ್ತೀರಾ, ವಾಟ್ರ್ ಬಾಟ್ಲ್ ಅಲ್ಲೇ ಬಿಸಾಕ್ತೀರಾ, ಶ್ಯಾಂಪು ಬಾಟ್ಲು ಅಲ್ಲೇ ಬಿಸಾಕ್ತೀರಾ. ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ ಯಾರು ಅಷ್ಟೇ. ಕ್ಲೀನಾಗಿ ಮೇಂಟೈನ್ ಮಾಡಿ. ಅವ್ರು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿ ಹೋದವರು. ದೇವಸ್ಥಾನದ ಬಗ್ಗೆ ಯಾರೂ ಏನೂ ಇದಾಗಿ ಕಮೆಂಟ್ ಮಾಡಬೇಡಿ. ಅದೊಂದು ಎಲ್ರೂ ಕೇಳ್ಕೊತೀನಿ ನಾನು. ನಮಗಂತೂ ಯಾರು ಏನೂ ತೊಂದರೆ ಕೊಡಲಿಲ್ಲ. ಬರಬೇಡಿ ಹಾಗೆ ಹೀಗೆ ಎಲ್ಲ ಹೇಳ್ತಿದ್ರು. ನಮಗೆ ಪಾಪ ಯಾರೂ ಏನೂ ತೊಂದರೆ ಕೊಡಲಿಲ್ಲ. ಚೆನ್ನಾಗಿ ದರ್ಶನ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಕಣ್ತುಂಬ ದೇವ್ರನ್ನ ನೋಡಿದ್ವಿ ನಾವು. ಬಟ್ ಸ್ವಲ್ಪ ರಶ್ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ದೇವಸ್ಥಾನದಲ್ಲೂ ರಶ್ ಇದ್ದೇ ಇರುತ್ತೆ. ಅದರಲ್ಲೂ ವರ್ಷಕ್ಕೊಂದ್ಸಲಿ ತೆಗಿಯೋದಲ್ವ ಈ ದೇವಸ್ಥಾನ. ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಹೋಗಬೇಕು, ಹೋಗಿ ಕ್ಲೀನಾಗಿ ದರ್ಶನ ಮಾಡ್ಕೊಂಡು ಬರಲೇಬೇಕು. ಈಗ ನಾವು ತಿರುಪತಿಗೆಲ್ಲ ಹೋಗ್ತೀವಿ, ರಶ್ ಇರುತ್ತೆ ತಾನೇ, ನೂಗ್ತಾರೆ ಅಲ್ವಾ, ಅದೇ ಥರ ಅಲ್ವಾ ಎಲ್ಲ ದೇವರು ಅಷ್ಟೇ. ಆದರೆ ನಮಗೆ ತುಂಬ ಖುಷಿ ಆಯಿತು. ದೇವ್ರ ದರ್ಶನ ಕಣ್ಣು ತುಂಬ ಆಯಿತು. ಅದರಲ್ಲೂ ನನ್ನ ಬರ್ಡೇ ದಿನ ನಾವು ಶಿವನ ದರ್ಶನ ಮಾಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ನೊಂದೇನು ಖುಷಿ ಅಂದರೆ ಅಲ್ಲಿ ನಿಮ್ಮ ದರ್ಶನಕ್ಕೆ ಯಾರೂ 1 ರೂಪಾಯಿನೂ ಕೇಳಲ್ಲ. ಇಷ್ಟೇ ಕೊಡಿ ಅದೇ ಕೊಡಿ ಏನೂ ಕೇಳಲ್ಲ. ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಕ್ಲೀನಾಗಿ ಹೋಗಿ. ಅವ್ರು ಅಷ್ಟೇ ಹೇಳೋದು ನಿಮಗೆ, ಇನ್ನೇನೂ ಹೇಳಲ್ಲ. ಅವ್ರೇನು ಹೇಳ್ತಾರೆ, ಬಂದವರು ತೊಂದರೆ ಮಾಡಬೇಡಿ ಅಷ್ಟೇ ಹೇಳೋದು. ಬಟ್ ತುಂಬ ಚೆನ್ನಾಗಿತ್ತು ನೋಡಿ. ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ಬಟ್ ಇಲ್ಲಿಂದ
ಜರ್ನಿ ಮಾಡಿದ್ವಿ ಅನ್ನೋದು ಇದಕ್ಕಿಂತ ಅಲ್ಲಿ ನೋಡಿದ್ವಲ್ಲ ದೇವ್ರನ್ನ, ಕಣ್ಣು ತುಂಬ ದೇವ್ರು ನೋಡಿದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ನಾನು ತುಂಬ ಹೆದ್ರ್ಕೊಂಡ್ಬಿಟ್ಟಿದ್ದೆ ಹೋಗೋಕ್ಕೆ ಮುಂಚೆ. ಏನಪ್ಪ ಇದಲ್ಲೆಲ್ಲ ತೋರಿಸ್ತಾ ಇದ್ದಾರೆ, ಹೋಗೋದಾ ಬೇಡವಾ ಅಂದ್ಕೊಂಡೇ ಹೋದೆ. ಬಟ್ ಅಲ್ಲಿಂದ ಅಲ್ಲಿ ಹೋಗಿ ದೇವ್ರ ದರ್ಶನ ಆದಮೇಲೆ ಇವೆಲ್ಲ ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ನಮ್ಮ ಯಜಮಾನೆಲ್ಲ ಎದುರಿಸ್ಬಿಟ್ಟಿದ್ರು. ಸೊ ದರ್ಶನ ಎಲ್ಲ ಆಯಿತು, ನಾವು ರಿಟರ್ನ್ ಆದ್ವಿ, ಊಟನೂ ಆಯಿತು. ಸೊ ರಿಟರ್ನ್ ಬರಬೇಕಾದ್ರೆ ಇದೆಲ್ಲ ಅವರೆಲ್ಲ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ರು. ನಾನು ನನ್ನ ಮಗಳನ್ನ ಎತ್ಕೊಂಡು ಕೂತಿದ್ದೆ ಅಷ್ಟೇ. ಒಂದು ಇದರಲ್ಲಿ ನನ್ನ ಮಗಳೇ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ, ಚಿಕ್ಕ ಮಗಳು. ಇಲ್ಲ ಆಂಟಿ, ಅಜ್ಜಿದಿರು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ತುಂಬ ಖುಷಿಯಾಗಿ. ಇಲ್ಲಿ ಏಜಿಂದು ಯಾರೂ ಇದು ಮಾಡಲಿಲ್ಲ. ನಾವು ದೊಡ್ಡವರು, ನಾವು ಚಿಕ್ಕವರು ಅದೆಲ್ಲ ಇಲ್ಲ. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಟೀಮ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಟೀಮಲ್ಲಿ ಎಲ್ಲ ಚೆನ್ನಾಗಿ ಮಿಂಗಲ್ ಆದರು, ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಕರ್ಕೊಂಡೋಗಿ ತುಂಬ ಚೆನ್ನಾಗಿ ವಾಪಸ್ ಕರ್ಕೊಂಬಂದುಬಿಟ್ರು. ತುಂಬ ಖುಷಿ ಆಯಿತು. ನೋಡಿ ಆಂಟಿದರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ನನ್ನೂ ಕರೆದ್ರು. ಬಟ್ ನಾನು ನನ್ನ ಮಗಳನ್ನ ಕರ್ಕೊಂಡು ಕೂತಿದ್ದೆ, ಆಗಲಿಲ್ಲ ಡ್ಯಾನ್ಸ್ ಮಾಡೋದಕ್ಕೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಗ್ರೂಪ್ಗೂ. ನಾನು ಟಿಫನ್ದು ಊಟದ್ದು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇನ್ನೂ ಒಂದೆರಡು ಪ್ಲೇಸ್ ಹೋಗಬೇಕು ಅಂತಲೇ ಇತ್ತು, ಬಟ್ ಲೇಟ್ ಆಯಿತು. ಸೊ ಊಟ ಎಲ್ಲ ಮಾಡಿಕೊಂಡು ಹೊರಡೋದು ಲೇಟ್ ಆಯಿತು. ದರ್ಶನ ಬೇಗ ಆಯಿತು ನಮಗೆ, ಊಟ ಎಲ್ಲ ಮಾಡಿಕೊಂಡು ಹೊರಡೋದು ಲೇಟ್ ಆಯಿತು. ಸೊ ಬರಬೇಕಲ್ವ, 35 ಜನ ಹೋಗಿದ್ದಿದ್ದು. ಸೊ ಅದಕ್ಕೆ ನಮಗೆ ಲೇಟ್ ಆಯಿತು. ಇನ್ನೆರಡು ದೇವಸ್ಥಾನ ನಮಗೆ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಬಂದುಬಿಟ್ವಿ. ಅವತ್ತೇ ನೈಟೇ ಬರಬೇಕಿತ್ತು ರಿಟರ್ನು. ಸೊ ಎಲ್ಲ ಬಂದುಬಿಟ್ವಿ. ಇವಾಗ ನೋಡಿ ನಮ್ಮ ಬರ್ಡೇ ಇರೋದ್ರಿಂದ ನಮ್ಮ 3 ಜನದ್ದು ಬರ್ಡೇ ಇತ್ತು. ಸೊ ಕೇಕ್ ಕಟ್ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ಥರ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿ ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಂದೇನಾರ ಮಾತಲ್ಲಿ ಮಿಸ್ಟೇಕ್ ಆಗಿದ್ರೆ ಐ ಆಮ್ ಸೊ ಸಾರಿ. ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ಕೊಟ್ಟಿವ್ರಿಗೆ ಹೋಗಿದ್ದೀರೋ ನೋಡಿ ಅಂತ ನನಗೆ ಮೆಸೇಜ್ ಹಾಕಿ. ಥ್ಯಾಂಕ್ ಯು.